ಚಿತ್ತಶುದ್ಧವಿಲ್ಲದವರಲ್ಲಿ ಮನಸಂಚಲ ನಿಲ್ಲದು. ಮನಸಂಚಲ ನಿಲ್ಲದವರಲ್ಲಿ ಶಿವಧ್ಯಾನ ಕರಿಗೊಳ್ಳದು. ಶಿವಧ್ಯಾನ ಕರಿಗೊಳ್ಳದವನ ಮಾತು ಸೆಟೆ. ಗುಹೇಶ್ವರನರಿಯದ ಭ್ರಾಂತಿಯೋಗಿಗಳ ಮನ ಬೇತಾಳದಂತೆ ಕಾಡುವುದು. ಅಲ್ಲಮಪ್ರಭುಗಳ ಈ ವಚನವು ಆಧ್ಯಾತ್ಮದ ಹಾದಿಯಲ್ಲಿ ಚಿತ್ತಶುದ್ಧಿ ಮತ್ತು ಏಕಾಗ್ರತೆಯ ಮಹತ್ವವನ್ನು ಅತ್ಯಂತ ಗಂಭೀರವಾಗಿ ವಿವರಿಸುತ್ತದೆ. ಈ ವಚನದ ಪ್ರತಿ ಸಾಲಿನ ಆಳವಾದ ಅರ್ಥ ಇಲ್ಲಿದೆ. ಚಿತ್ತಶುದ್ಧವಿಲ್ಲದವರಲ್ಲಿ ಮನಸಂಚಲ ನಿಲ್ಲದು. ಯಾರ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹಗಳೆಂಬ ಮಲಿನತೆ ಇರುತ್ತದೆಯೋ ಅವರ ಮನಸ್ಸು ಎಂದಿಗೂ ಸ್ಥಿರವಾಗಿರುವುದಿಲ್ಲ. ಕೊಳಕು ನೀರಿನಲ್ಲಿ ಪ್ರತಿಬಿಂಬವು ಅಲುಗಾಡುವಂತೆ ಅಶುದ್ಧವಾದ ಚಿತ್ತವುಳ್ಳವರ ಆಲೋಚನೆಗಳು ಕ್ಷಣಕ್ಷಣಕ್ಕೂ ಬದಲಾಗುತ್ತಾ ಇರುತ್ತವೆ. ಮನಸ್ಸಿನ ಈ ಸಂಚಲನ ಅಥವಾ ಚಂಚಲತೆಯನ್ನು ತಡೆಯಲು ಮೊದಲು ಅಂತರಂಗದ ಶುದ್ಧಿ ಅಗತ್ಯ. ಮನಸಂಚಲ ನಿಲ್ಲದವರಲ್ಲಿ ಶಿವಧ್ಯಾನ ಕರಿಗೊಳ್ಳದು. ಮನಸ್ಸು ಕೋತಿಯಂತೆ ಅಲೆದಾಡುತ್ತಿರುವಾಗ ಪರಮಾತ್ಮನ ಅಥವಾ ಶಿವನ ಧ್ಯಾನವು ಸಿದ್ಧಿಸುವುದಿಲ್ಲ. ಕರಿಗೊಳ್ಳದು ಎಂದರೆ ಪಕ್ವವಾಗುವುದಿಲ್ಲ ಅಥವಾ ನೆಲೆನಿಲ್ಲುವುದಿಲ್ಲ ಎಂದರ್ಥ. ಹೇಗೆ ಗಾಳಿಯಲ್ಲಿ ದೀಪ ಉರಿಯಲಾರವೋ ಹಾಗೆಯೇ ಚಂಚಲ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲು ಸಾಧ್ಯವಿಲ್ಲ. ಶಿವಧ್ಯಾನ ಕರಿಗೊಳ್ಳದವನ ಮಾತು ಸೆಟೆ. ಯಾರಿಗೆ ಧ್ಯಾನದ ಮೂಲಕ ಸತ್ಯದ ಸಾಕ್ಷಾತ್ಕಾರವಾಗಿರುವುದಿಲ್ಲವೋ ಅವರ ಮಾತುಗಳು ಕೇವಲ ಸೆಟೆ ಅಂದರೆ ಸುಳ್ಳು ಅಥವಾ ವ್ಯರ್ಥ ಪ್ರಲಾಪಗಳಾಗಿರುತ್ತವೆ. ಅವರು ಆಡುವ ವೇದಾಂತದ ಮಾತುಗಳು ಕೇವಲ ಬಾಯಿಪಾಠವಾಗಿದ್ದಾವೆಯೇ ಹೊರತು ಅನುಭವದಿಂದ ಬಂದಿರುವುದಿಲ್ಲ. ಅನುಭವವಿಲ್ಲದ ಮಾತು ನಟನೆಯಷ್ಟೇ ಹೊರತು ಸತ್ಯವಲ್ಲ. ಗುಹೇಶ್ವರನರಿಯದ ಭ್ರಾಂತಿಯೋಗಿಗಳ ಮನ ಬೇತಾಳದಂತೆ ಕಾಡುವುದು. ಪರಮಾತ್ಮನ ನಿಜವಾದ ಅರಿವಿಲ್ಲದೆ ಕೇವಲ ಬಾಹ್ಯ ಆಚರಣೆಗಳಲ್ಲಿ ತೊಡಗಿರುವವರನ್ನು ಅವರು ಭ್ರಾಂತಿಯೋಗಿಗಳು ಅಂದರೆ ಮರುಳಾದ ಯೋಗಿಗಳು ಎಂದು ಕರೆಯುತ್ತಾರೆ. ಅಂತಹವರ ಮನಸ್ಸು ಬೇತಾಳದಂತೆ ಅಂದರೆ ಪಿಶಾಚಿಯಂತೆ ಅವರನ್ನು ಕಾಡುತ್ತದೆ. ಅಂದರೆ ಅವರ ಆಸೆಗಳು ಮತ್ತು ಗೊಂದಲಗಳು ಅವರನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ, ಬದಲಾಗಿ ಅಶಾಂತಿಯ ಕೂಪಕ್ಕೆ ತಳ್ಳುತ್ತವೆ. ಈ ವಚನವು ನಮಗೆ ಕಲಿಸುವ ಪಾಠವೆಂದರೆ ಬಾಹ್ಯ ಪ್ರದರ್ಶನಕ್ಕಿಂತ ಅಂತರಂಗದ ಅರಿವು ಮುಖ್ಯ. ಮನಸ್ಸು ಶುದ್ಧವಾಗದಿದ್ದರೆ ಮಾಡುವ ಯಾವುದೇ ಪೂಜೆ ಅಥವಾ ಧ್ಯಾನವು ವ್ಯರ್ಥ. ಅಂತರಂಗದ ಕತ್ತಲೆಯನ್ನು ಹೋಗಲಾಡಿಸದ ಭಕ್ತಿಯು ಕೇವಲ ಒಂದು ಭ್ರಮೆಯಷ್ಟೇ.